ಇನ್ನು ಮುಂದೆ ಕ್ಯಾನ್ಸರಿಂದ ಮಹಿಳೆಯರು ಮುಕ್ತರಾಗಿಬಿಡ್ತಾರಾ? ಕ್ಯಾನ್ಸರ್ ಬರಲಿಕ್ಕಿಂತ ಮುಂಚಿತವಾಗಿಯೇ ಒಂದು ಲಸಿಕೆಯನ್ನು ಅದಕ್ಕೋಸ್ಕರ ನಾವು ಕಂಡು ಹಿಡಿದು ಬಿಟ್ಟರೆ, ವ್ಯಾಕ್ಸಿನ್ ಕೊಡಿಸ್ಬಿಟ್ರೆ ಆಗ ಕ್ಯಾನ್ಸರ್ ಬರಲ್ಲ ಅಂಥೇಳಿ ಒಂದು ಲಸಿಕೆ ಸಿದ್ಧವಾಗಿದೆ. ಇದಕ್ಕೋಸ್ಕರವಾಗಿ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅನೇಕ ರೀತಿಯ ಕ್ಯಾನ್ಸರ್ಗಳಿಂದ ಹೆಣ್ಣು ಮಕ್ಕಳು ಬಳಲ್ತಾರೆ. ಹಾಗಾಗಿ ಒಂದು ವ್ಯಾಕ್ಸಿನ್ ರೂಪದಲ್ಲಿ ಮಹಿಳೆಯರಿಗೆ ಕ್ಯಾನ್ಸರ್ಗೆ ಒಂದು ವ್ಯಾಕ್ಸಿನನ್ನು ಕೊಟ್ಟುಬಿಟ್ರೆ ಮುಕ್ತರಾಗ್ತಾರಾ ಅಂತ ಒಂದು ಚರ್ಚೆ ಬಹಳ ವರ್ಷಗಳಿಂದ ಇತ್ತು. ಅಂಥ ಟೈಮ್ ಈಗ ಬಂದಿದೆ. ಚಿಕಿತ್ಸೆಗೋಸ್ಕರವಾಗಿಯೇ ಡೇ ಕೇರ್ ಸೆಂಟರ್ ಆರಂಭಿಸುವುದಕ್ಕೂ ಕೂಡ ಕೇಂದ್ರ ಒಂದು ಕಡೆ ಚಿಂತನೆ ಮಾಡ್ತಾ ಇದೆ. ಕೇಂದ್ರ ಸಚಿವ ಪ್ರತಾಪರಾವ್ ಜಾಧವ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಮುಂದಿನ 5-6 ತಿಂಗಳಲ್ಲಿ ಕ್ಯಾನ್ಸರ್ ಲಸಿಕೆ ಲಭ್ಯವಾಗುತ್ತೆ ಎಲ್ರಿಗೂ ಕೂಡ. 9 ರಿಂದ 16 ವರ್ಷದ ವಯೋಮಿತಿ ಬಾಲಕಿಯರಿಗೆ ಈ ಲಸಿಕೆಯನ್ನು ಕೊಡಲಾಗುತ್ತೆ ಅಂತ ಕೇಂದ್ರ ಹೇಳ್ತಾ ಇದೆ. ಇಲ್ಲಿ ಮಹಿಳೆಯರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಕ್ಯಾನ್ಸರ್. 30 ವರ್ಷ ಮೇಲ್ಪಟ್ಟಂಥ ಮಹಿಳೆಯರಿಗೆ ಕ್ಯಾನ್ಸರ್ ತಪಾಸಣೆ ಮಾಡಲಾಗುತ್ತೆ. ಇಲ್ಲಿ ಆರಂಭದಲ್ಲಿಯೇ ಕ್ಯಾನ್ಸರನ್ನು ಪತ್ತೆ ಹಚ್ಚೋದು ಒಂದು ಕಡೆ, ಕ್ಯಾನ್ಸರ್ ಬಂದಿದೆಯಾ ಇಲ್ವ ಅಂತ ಟೆಸ್ಟ್ ಮಾಡೋದು ಒಂದು ಕಡೆ, ಬಂದಿದ್ದರೆ ಚಿಕಿತ್ಸೆ ಕೊಡೋದು ಎರಡನೇ ಭಾಗ, ಬರದಂತನೇ ತಡೆಯೋದು ಅವೆರಡಕ್ಕಿಂತ ಮುಖ್ಯವಾದಂಥ ಭಾಗ. ಬರಲೇಬಾರ್ದು, ಬಂದಮೇಲೆ ಟ್ರೀಟ್ಮೆಂಟು, ಇನ್ನೊಂದು ಮತ್ತೊಂದು ಕಿಮೋಥೆರಪಿ, ಅದು ಇದು ಆಪ್ರೇಷನ್ನು, ಇದು ಬೇರೆ ವಿಚಾರ. ಬರದಂತನೇ ತಡೆಯುವಂಥ ಒಂದು ವಿಚಾರ ಏನು ಅಂದರೆ ಅದು ಲಸಿಕೆ ವಿಚಾರ. ಆರಂಭದಲ್ಲಿಯೇ ಕ್ಯಾನ್ಸರ್ ಪತ್ತೆ ಹಚ್ಚಬೇಕು ಅಂತ ಕೇಂದ್ರ ಚಿಂತನೆ ಮಾಡ್ತಾ ಇದೆ. ಕ್ಯಾನ್ಸರ್ ಔಷಧಿ ಬೆಲೆಯನ್ನು ಅನೇಕರು ಒದ್ದಾಡ್ತಾ ಇದ್ದಾರೆ. ಕ್ಯಾನ್ಸರ್ ಬಂತು ಅಂತ ಹೇಳಿದ್ರೆ ಒಂದೊಂದು ಥರ ಸಂಕಟಾಲ ಮನೆಗಳಲ್ಲಿ. ಯಾರಾದರೂ ಮಾತಾಡಿಸಿ ನೋಡಿ ಹೇಳ್ತಾರವರು, ಒಂದು ಕಡೆ ಅವ್ರನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಬೇಕು, ಕಿಮೋಥೆರಪಿ ಆಗಬೇಕು, ಸಾವಿರಾರು ರೂಪಾಯಿ ಖರ್ಚಾಗುತ್ತೆ, ಮಾನಸಿಕ ಕುಗ್ಗಿ ಹೋಗಿರ್ತಾರೆ, ಅವ್ರಿಗೊಬ್ಬರು ಆಶ್ರಯ ಆಸರೆ ಬೇಕೇ ಬೇಕು, ಆಸ್ಪತ್ರೆ ಕರ್ಕೊಂಡು ಹೋಗ್ಲಿಕ್ಕೊಬ್ಬರು, ಕರ್ಕೊಂಡು ಬಂದು ಬಿಡಲಿಕ್ಕೊಬ್ಬರು, ಮಧ್ಯದಲ್ಲಿ ಮನೇಲಿ ಅಡುಗೆ ಆಗಬೇಕು, ಮಕ್ಕಳಿದ್ರೆ ಸ್ಕೂಲಿಗೆ ಕಳಿಸ್ಬೇಕು, ಕೆಲಸಕ್ಕೂ ಹೋಗಬೇಕು, ಕೆಲಸಕ್ಕೆ ರಜಾ ಕೇಳ್ತಾ ಇರಬೇಕು, ಕೆಲವು ಕಂಪನಿಗಳಲ್ಲಿ ಕೊಡಲ್ಲ, ಏನು ಮಾಡಬೇಕಾಗ? ಈ ಥರದ್ದು ಬೇಕಾದಷ್ಟು ಮನೋವ್ಯಥೆ. ಇದು ಒಂದು ರೀತಿಯಲ್ಲಿ ದೈಹಿಕವಾಗಿ ಹೋಗ್ತಾ ಇರ್ತಾರೆ ಅವರು ಮನೆಯವರು, ಮಾನಸಿಕವಾಗಿಯೂ ನೋವು. ತನು ಮನ, ಮನಸ್ಸಿನ ಕಥೆ ಆಯಿತು, ಧನ, ಹಣವೂ ಹಾನಿ, ಈ 3 ವಿಚಾರ ಇರುತ್ತೆ ಇಲ್ಲಿ. ಕ್ಯಾನ್ಸರ್ ಔಷಧಿ ಬೆಲೆಯನ್ನು ಕಡಿಮೆ ಮಾಡಬೇಕು ಅಂತ ಕೂಡ ಕಸ್ಟಮ್ಸ್ ಡ್ಯೂಟಿ ಮನ್ನಾ ಮಾಡ್ತೀವಿ ಅಂತ ಹೇಳ್ತಾ ಇದೆ ಕೇಂದ್ರ. ಗರ್ಭಕಂಠ ಕ್ಯಾನ್ಸರ್ನಿಂದ ಮಹಿಳೆಯರ ರಕ್ಷಣೆಗೆ ಕೇಂದ್ರ ಸಜ್ಜಾಗಿದೆಯಂತೆ. ಲಸಿಕೆ ಏನು ಅಂತ ಹೇಳಿದ್ರೆ ನೋಡಿ, ಬೇರೆ ಲಸಿಕೆಯಂತೆಯೇ ಕ್ಯಾನ್ಸರ್ ಲಸಿಕೆ ಕೆಲಸ ಮಾಡುತ್ತದು. ದೇಹದಲ್ಲಿ ಕ್ಯಾನ್ಸರ್ ರೋಗಾಣು ವಿರುದ್ಧವಾಗಿ ನಿರೋಧಕ ಶಕ್ತಿ ಜಾಸ್ತಿ ಮಾಡುತ್ತೆ. ಇದು ಕ್ಯಾನ್ಸರ್ ರೋಗಾಣು ಇದ್ದಾಗ ಅದರ ವಿರುದ್ಧವಾಗಿ ದೇಹದ ಒಳಗಿನ ಅದರ ವಿರುದ್ಧ ಹೋರಾಡುವಂಥ ಸೈನಿಕರ ಶಕ್ತಿ, ಆ ರೋಗದ ನಿರೋಧಕ ಶಕ್ತಿಯನ್ನು ಈ ಲಸಿಕೆ ಜಾಸ್ತಿ ಮಾಡುತ್ತೆ. ಫೈಟ್ ಮಾಡಿ ಅವರನ್ನು ಸೋಲಿಸ್ಬಿಡ್ತಾರೆ ಇವರು, ಅಂತಾಗ ರೋಗ ಬರಲ್ಲ ಅಂತ. ದೇಹದಲ್ಲಿ ಕ್ಯಾನ್ಸರ್ ರೋಗಾಣುವನ್ನು ಗುರುತಿಸಿ ನಾಶ ಮಾಡೋದು, ವೈರಸ್ಸಿಂದ ಬರತಕ್ಕಂಥ ಕ್ಯಾನ್ಸರ್ ತಡೆಗಟ್ಟುವುದಕ್ಕೆ ಲಸಿಕೆಯನ್ನು ಕಂಡುಹಿಡಿಯಲಾಗಿದೆ. ಲಸಿಕೆಯಿಂದ ಭವಿಷ್ಯದಲ್ಲಿ ಉದ್ಭವಿಸುವಂತಹ ಕ್ಯಾನ್ಸರ್ ನಿರ್ಮೂಲನೆ ಮಾಡೋದು ಕೂಡ ಪ್ರಮುಖ ಉದ್ದೇಶ. ಕ್ಯಾನ್ಸರ್ ವಿಧಗಳು ಮತ್ತು ಸಾವಿನ ಪ್ರಮಾಣ ನಾವು ಚೆಕ್ ಮಾಡ್ಕೊಂಡಾಗಿಲ್ಲಿ ನೋಡಿ, ನಿಮಗೆ ಕ್ಯಾನ್ಸರಲ್ಲಿ ಬೇಕಾದಷ್ಟು ವಿಧಗಳಿರ್ತವೆ. ನಿಮಗೆ ಇಲ್ಲಿ ಅನೇಕ ಕಡೆ ಇದರ ಬಗ್ಗೆ ಜಾಗೃತಿ ಕೂಡ ಆಗ್ತಾ ಇದೆ. ನಾವು ಕೂಡ ಆ ಜಾಗೃತಿಯ ಭಾಗವಾಗಿಯೇ ನಿಮಗೆ ಸುದ್ದಿ ನಾವಿಲ್ಲಿ ತಿಳಿಸ್ತಾ ಇದ್ದೀವಿ. ನಿಮಗೆ ಸ್ತನ ಕ್ಯಾನ್ಸರ್ ಅಂತ ನೀವು ಚೆಕ್ ಮಾಡಿಕೊಂಡಾಗ 98,337 ಸಾವಿನ ಪ್ರಮಾಣ ಇದು ಸ್ತನ ಕ್ಯಾನ್ಸರಲ್ಲಿ. ಶೇಕಡಾವಾರು ಲೆಕ್ಕ ಹಾಕೊಂಡ್ರೆ 13.7% ಬರುತ್ತೆ ನಿಮಗೆ. ಇನ್ನು ತುಟಿ ಬಾಯಿ, ಅಲ್ಲಿಂದ ಏನಾಗುತ್ತೆ, ಅಲ್ಲೂ ಕ್ಯಾನ್ಸರ್ ಬರುತ್ತೆ ನಿಮಗೆ. 79,979 ಜನ ಸತ್ತೋಗಿದ್ದಾರೆ ಇದರಲ್ಲಿ. ಸಾವಿನ ಪ್ರಮಾಣದ ನಾನು ಹೇಳ್ತಾ ಇರೋದು ನಿಮಗಿಲ್ಲಿ. ಶೇಕಡಾವಾರು ಚೆಕ್ ಮಾಡಿಕೊಂಡಾಗ 5.6% ಬರುತ್ತೆ ಇದು. ಗರ್ಭಕಂಠ ಗರ್ಭಕೋಶ ಇದನ್ನು ಚೆಕ್ ಮಾಡಿಕೊಂಡಾಗ ನೀವು 79,906 11.2% ಜನ ಸತ್ತು ಹೋಗಿದ್ದಾರೆ ಇದರಲ್ಲಿ. ಇದ್ರ ಬಗ್ಗೆ ತುಂಬ ಗಮನ ಹರಿಸಿಯೇ ಈ ಒಂದು ವ್ಯಾಕ್ಸಿನ್ ಕೊಡ್ತಾ ಇರೋದು ಇದೀಗ. ಶ್ವಾಸಕೋಶ 75,031 ಜನ ಲಂಗ್ ಕ್ಯಾನ್ಸರ್ ಅಂತ ಕರೀತಾರಲ್ಲ, ಅದು ಬಂದು ಸಾಯ್ತಾ ಇದ್ದಾರೆ ಜನ. 5.3% ಜನ ಸತ್ತಿದ್ದಾರೆ ಇದರಿಂದ. ಅನ್ನನಾಳ 66,410 ಜನ ಸತ್ತಿದ್ದಾರೆ ಇದರಿಂದ, 4.7% ಜನ. ನಿಮಗೆ ಈ ಲೆಕ್ಕದಲ್ಲಿ ನಿಮಗೆ ಹೈಯೆಸ್ಟ್ ಅಂತ ನಾವು ಚೆಕ್ ಮಾಡಿಕೊಂಡಾಗ ಸ್ತನ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್ ಅಂತ ಮಾತಾಡ್ತಾರಲ್ಲ, ಈ ಬ್ರೆಸ್ಟ್ ಕ್ಯಾನ್ಸರಿಂದ ಸಾವಿನ ಸಂಖ್ಯೆ ಅದರಲ್ಲಿ ನಮಗೆ ಜಾಸ್ತಿ ಸಿಗ್ತಾ ಇದೆ. ಇಲ್ಲಿ 13.7% ಮಹಿಳೆಯರು ಸತ್ತೇ ಹೋಗ್ತಾರೆ ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ. ಅಂದರೆ ಇವೆಲ್ಲವೂ ಕೂಡ ತಡೆಗಟ್ಟಬೇಕು. ಸಹೋದರಿಯರು, ಮಾತೆಯರು, ಮಹಿಳೆಯರು, ತಾಯಂದಿರು ಎಲ್ಲರೂ ಕೂಡ ಹೇಳ್ತಾ ಇದ್ದೀವಿ ನಾವಿಲ್ಲಿ ಅವರ ರಕ್ಷಣೆಗೆ ಅಂತ ಹೇಳಿ ಈ ಒಂದು ವ್ಯಾಕ್ಸಿನ್ ಬಂದಿದೆ ಅಂತ ಕೇಂದ್ರ ಹೇಳ್ತಾ ಇದೆ. बहुत सारे हॉस्पिटल डिस्ट्रिक्ट वाइज बनाए गए। हमारे संभाजी नगर में भी कैंसर हॉस्पिटल बना है, नागपुर में भी बना है, और हर डिस्ट्रिक्ट लेवल पे कि कैंसर के बारे में हमारा जो स्वास्थ्य विभाग है वो बहुत ही कैंसर पे कोई वैक्सीन आने वाली है, किस उम्र के लोगों को दी जाएगी, उसकी प्रोसेस क्या है, अभी किस स्तर पे उसका काम चल रहा है? अभी देखो वो वैक्सीन का संशोधन वो लगभग पूरा हो चुका है, उसकी अभी ट्रायल चालू है।
जल्दी 5-6 महीने में आ जाएंगी और वो विशेषकर महिलाओं के लिए 9 साल से लेके 16 साल की उम्र तक की जो हमारी बेटियां हैं उनको वो लस दी जाएंगी। किस कैंसर से इसका बचाव होगा? इसके लिए जो सर्वाइकल कैंसर है, ब्रेस्ट कैंसर है और ओरल कैंसर है, ये जो 3 कैंसर के पेशेंट हमको ज्यादा दिखते हैं, उनके ऊपर उसके लिए एक सवाल है सर, जो पीएचसीज है उनको आयुष में बदलने का, रूपांतरित करने का एक विषय आपने बताया सर, क्या है थोड़ा सा इसको विस्तार से बताएंगे क्या? ये देखो, पीएचसी जिला रुग्णालय में एलोपैथी के उपचार जैसे हमारे एमबीबीएस डॉक्टर वहां रह के करते हैं, तो वहां पर एक आयुष का विभाग भी है कि अगर तुम वहां पर गए और अगर तुम चाहते हैं कि मुझे आयुष में उपचार करना है तो वो सुविधा आपको वहां मिलेगी। आप अगर चाहते हैं कि एलोपैथी में मुझे उपचार चाहिए तो एलोपैथी ऑलरेडी वहां पर चल ही रही है। और जो हमारे गांव के जो उपकेंद्र होते हैं छोटे सब सेंटर, उसका नाम अभी हमने आयुष्मान आरोग्य मंदिर कर दिया है। तो वो भी लगभग हमारे देश में अभी तक ये मार्च के पहले 12,500 स्थापित हो चुके हैं